ಯನ್ನಹಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತಿಸ್ತು ಸತಾಂ. ಹರಿ ಓಂ. ಆರನೇ ಸರ್ಗದ 24 ಶ್ಲೋಕಗಳನ್ನು ನಾವೀಗ ನೋಡಿದ್ದಾಯ್ತು. ಮುಂದೆ ಯುದ್ಧದ ಪ್ರಕ್ರಿಯೆಯನ್ನೇ ಬಿಡಿಸಿ ಮುಂದಕ್ಕೆ ಹೋಗ್ತಾ ಅನೇಕ ಯುದ್ಧದ ಮುಖಗಳನ್ನು ಪರಿಚಯಿಸಿ ಕುಂಭ ಅನ್ನುವನು ಹೆಚ್ಚು ಕಮ್ಮಿ ಎಲ್ಲಾ ಕಪಿವೀರರನ್ನು ಕೂಡ ನಿಗ್ರಹಿಸಿದ. ಇದನ್ನು ಗಮನಿಸಿ ಕಪಿ ನಾಯಕನಾಗಿರುವಂತಹ ಸುಗ್ರೀವ ತನ್ನ ಒಡನಾಡಿಗಳಿಗೆ ಉಂಟಾದ ಉಪದ್ರವವನ್ನ ಮತ್ತು ಅವರು ಬೆನ್ನು ತಿರುಗಿಸಿ ಓಡುವಷ್ಟು ತೀವ್ರವಾದ ಯುದ್ಧದ ದುರವಸ್ಥೆಯನ್ನು ಪರಿಹರಿಸುವುದಕ್ಕೋಸ್ಕರ ತಾನೇ ನೇರವಾಗಿ ಯುದ್ಧಕ್ಕೆ ಬಂದಾಗ ತೀವ್ರವಾದ ಯುದ್ಧ ನಡೆಯಿತು ಅನ್ನೋದನ್ನು ನಾವು ನಿನ್ನೆ ನೋಡಿದ್ವಿ. ಅವನನ್ನ ಎತ್ತಿ ಎಸಿತಾನೆ ಸಮುದ್ರಕ್ಕೆ. ಎಸ್ದಾಗ ಸಮುದ್ರದಲ್ಲಿರುವ ನೀರೇ ಒಂದು ಸರ್ತಿ ಉಕ್ಕಿ ಹರಿಯುವ ಹಾಗೆ ಎಲ್ಲರೂ ಒಂದ್ ಸರ್ತಿ ಗಾಬರಿ ಆಗ್ತಾರೆ ಅನ್ನುವ ಸಂಗತಿಯನ್ನ ನಾವು ನೋಡಿದೆವು. ಅದು ರಾಮಾಯಣದಲ್ಲೂ ತತಃ ಕುಂಭ ನಿಪಾತೇನ ಜಲರಾಶಿ ಸಮುತ್ಥಿತ, ಕುಂಭನನ್ನ ಎತ್ತಿ ನೀರಿಗೆ ಹಾಕಿದ್ರಿಂದಾಗಿ ಕುಂಭದ್ರೋಣ ಮಳೆ ಬಂದ ಹಾಗೆ ಎಲ್ಲ ಕಡೆಗೆ ನೀರು ಸಿಡಿದದ್ದಷ್ಟೇ ಅಲ್ಲ, ಸಮುದ್ರ ಹೆಚ್ಚಾಯಿತು ಅನ್ನುವ ಹಾಗೆ ಕಾಣಿಸಿತು ಅನ್ನುವ ಅಂಶವನ್ನು ನಾವು ನೋಡಿದೆವು. ಮುಂದೆ 25ನೇ ಶ್ಲೋಕ ನಾವು ನೋಡ್ಲಿಕ್ಕಿರುವಂಥದ್ದು. ಸ್ಮಿತಾ ಅವರು ಹೇಳಿ. ಅರ್ಣವಾತು ತೂರ್ಣಮುತ್ಪತ್ಯ ಭೂಷಣ್ ಅವರು ಹೇಳಿ. ಅರ್ಣವಾತು ತೂರ್ಣಮುತ್ಪತ್ಯ ಅರ್ಣವಾತೂರ್ಣಮುತ್ಪತ್ಯ ಅರ್ಣವಾತೂರ್ಣಮುತ್ಪತ್ಯ ಸುಗ್ರೀವ ಮತಾಡಯತ್ ಸುಗ್ರೀವ ಮತಾಡಯತ್ ಸುಗ್ರೀವ ಮತಾಡಯತ್ ಸುಗ್ರೀವೋ ಮುಷ್ಟಿಘಾತೇನ ಸುಗ್ರೀವೋ ಮುಷ್ಟಿಘಾತೇನ ತಂ ನಿನಾಯಯಮಕ್ಷಯಂ ತಂ ನಿನಾಯಯಮಕ್ಷಯಂ ಸಮುದ್ರಕ್ಕೆ ಎಸೆದ್ರೆ ಅವನು ಸಮುದ್ರದಿಂದ ಅಷ್ಟೇ ವೇಗವಾಗಿ ಮರಳಿ ಎಗರಿ ಬಂದ ವಾಪಸ್. ಕುಂಭನು ಸಹ ಅರ್ಣವಾತ ತೂರ್ಣಂ ಅಂದ್ರೆ ಕೂಡ್ಲೆ ಅಂತ ಅರ್ಥ. ತಕ್ಷಣದಲ್ಲಿ ಸಮುದ್ರದಿಂದ ಮರಳಿ ನೆಗೆದು ಸುಗ್ರೀವನಿಗೆ ಬಂದು ಹೊಡೆದ. ಎತ್ತರಕ್ಕೆ ಹಾರಿ ಮೇಲಿನಿಂದ ಬಂದು ಸುಗ್ರೀವನನ್ನು ಹೊಡೆದ. ಸುಗ್ರೀವ ಅವನಿಗೆ ನಿರೀಕ್ಷೆ ಇತ್ತು ಅನ್ಸುತ್ತೆ, ಅವನು ಬರ್ತಾನೆ ಅಂತ. ಇವನಿಗೆ ಹೊಡೆಯುವ ಅದೇ ಹೊತ್ತಿಗೆ ತಾನು ಕೂಡ ಮುಷ್ಟಿಘಾತದಿಂದ ಆತನ ಎದೆಗೆ ಅಂದ್ರೆ ಚೆನ್ನಾಗಿ ಗುದ್ದಿದ್ದಾನೆ. ಗುದ್ದಿದ್ರಿಂದ ಅವನಿಗೆ ಜೀವವೇ ಹೋದ ಹಾಗೆ ಆಗಿ ಪ್ರಾಣವನ್ನು ಕಳ್ಕೊಳ್ತಾನೆ. ಯಮಕ್ಷಯಂ ನಿನಾಯ ಸುಗ್ರೀವೋ ಮುಷ್ಟಿಘಾತೇನ ತಂ ನಿನಾಯ ಯಮಕ್ಷಯಂ. ತನ್ನ ಮುಷ್ಟಿಯಿಂದಲೇ ಕುಂಭನ ಎದೆಗೆ ಗುದ್ದಿ ಯಮನ ಮನೆಗೆ ಕಳುಹಿಸಿದ. ಅರ್ಣವಾತ್ ಅಂದ್ರೆ ಸಮುದ್ರ ಅಂತ ಅರ್ಥ. ಅರ್ಣವಾತ್ ಅರ್ಣವದಿಂದ ದೆಸೆಯಿಂದ, ಅರ್ಣವದಿಂದ ಎದ್ದು ಬಂದ ಅಂದ್ರೆ ಅರ್ಣವನ್ನು ಬಿಟ್ಟು ಬಂದ ಅಂತ. ಹಾಗಾಗಿ ಅದು ಪಂಚಮಿ ವಿಭಕ್ತಿ ಆಗುತ್ತೆ. ತೂರ್ಣ ಅನ್ನೋದು ಕೂಡ್ಲೆ ಅನ್ನುವ ಅರ್ಥದಲ್ಲಿ ಇರುವ ಅವ್ಯಯ, ತಕ್ಷಣ ಅಂತ ಅರ್ಥ. ಅವ್ಯಯ ಉತ್ಪತ್ಯ ಲ್ಯಪ್ರತ್ಯಯ ಅಂತಮವ್ಯಯಂ. ಸಹ ಪುಲ್ಲಿಂಗ ಪ್ರಥಮ ಏಕ ಕುಂಭ ಅಂತ ಅರ್ಥ. ಸುಗ್ರೀವಂ ದ್ವಿತೀಯ ವಿಭಕ್ತಿ ಏಕವಚನ. ಅತಾಡಯತ್ ಜೋರಾಗಿ ಹೊಡೆದಿದ್ದಾನೆ. ತಡ ಆಘಾತೆ
ಅಂತ ಧಾತು. ಲಂಗ್ ಪ್ರಥಮ ಏಕ. ಸುಗ್ರೀವಃ ಪುಲ್ಲಿಂಗ ಪ್ರಥಮ ಏಕ. ಮುಷ್ಟಿಘಾತೇನ ತೃತೀಯ ಏಕ. ತಂ ಆ ಕುಂಭನನ್ನು ಅಂತರ್ಥ. ದ್ವಿತೀಯ ವಿಭಕ್ತಿ ಏಕವಚನ. ನಿನಾಯ ನೀನ್ಯು ಪ್ರಾಪಣೆ ಲಿಟ್ ಪ್ರಥಮ ಏಕ. ಯಮಕ್ಷಯಂ ಯಮಸ್ಯ ಕ್ಷಯಂ. ಕ್ಷಯ ಅಂದ್ರೆ ಮಂದಿರ ಅಂತ ಅರ್ಥ, ಮನೆ ಅಂತ ಅರ್ಥ, ಗೃಹ ಅಂತ ಅರ್ಥ. ಕ್ಷಿ ನಿವಾಸೆ ಅನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಅದು. ಯಮಕ್ಷಯಂ ಯಮನ ಮನೆಗೆ ಅಟ್ಟಿದ. ಆ ಯಮನ ಮನೆಯನ್ನು ಕುರಿತು ಅಂದ್ರೆ ದ್ವಿತೀಯ ವಿಭಕ್ತಿ ಏಕವಚನ. ಮುಂದಿನ ಶ್ಲೋಕ ಮೇಘ ಅವ್ರು ಹೇಳಿ. ಕುಂಭಂ ತಂ ನಿಹತಂ ದೃಷ್ಟ್ವಾ कुम्भं तं निहतं दृष्ट्वा कुम्भं तं निहतं दृष्ट्वा ನಿಕುಂಭೋ ಭಾನುನಂದನಂ निकुम्भो भानुनन्दनं ಸಂರಂಭಾರುಣ ತಾಮ್ರಾಕ್ಷೋ संरम्भारुणताम्राक्षो ಗಂಭೀರಂ ಪ್ರೈಕ್ಷತ ಜ್ವಲನ್. गम्भीरं प्रेक्षत ज्वलन् ಕುಂಭಂ ತಂ ನಿಹತಂ ದೃಷ್ಟ್ವಾ ಕುಂಭನ ಆ ಸಾವನ್ನ ಕಣ್ಣಾರೆ ಕಂಡು ಅವನ ತಮ್ಮ ನಿಕುಂಭ ಸಂರಂಭಾರುಣ ತಾಮ್ರಾಕ್ಷ. ಸಂಭ್ರಮ ಅಂದ್ರೆ ಸಿಟ್ಟು, ಅರುಣ ಅಂದ್ರೆ ಕೆಂಪು. ಆ ಒಂದು ರೀತಿ ಆ ಸಿಟ್ಟು ಬಂದಾಗ ಆಗುವ ಅರುಣ ಅಂದ್ರೆ ಸಾಮಾನ್ಯ ಕೆಂಪು, ತಾಮ್ರ ಅಂದ್ರೆ ಅದು ನಿಗಿ ಬದಲಾಗುವುದನ್ನ ಅರುಣದಲ್ಲಿ ತಾಮ್ರ. ನೀವು ಪದಾರ್ಥವನ್ನ ಚೆನ್ನಾಗಿ ತೊಳೆದ ಕಲರ್ ನೋಡಿದ್ರೆ ಅದು ನಿಗಿ ಅಂತ ನಾವು ಕೆಂಡ ಹೇಳ್ತೇವಲ್ಲ, ಆ ಬಣ್ಣಕ್ಕೆ ತಿರುಗುತ್ತೆ. ಕೆಂಪಿನಲ್ಲೇ ಅತ್ಯಂತ ತೀವ್ರವಾದ ಕೆಂಪು. ಅಂತಹ ಕಣ್ಣುಗಳುಳ್ಳವನಾಗಿ ಅರುಣ ತಾಮ್ರಾಕ್ಷ. ಅರುಣವೇ ರಕ್ತ, ಅದರಲ್ಲೂ ತಾಮ್ರ. ಅರುಣದಿಂದ ತಾಮ್ರದೆಡೆಗೆ ಬಣ್ಣವನ್ನ ಹಬ್ಬಿರುವ ಸ್ಥಿತಿಯಲ್ಲಿರುವ ಕಣ್ಣುಗಳಿಂದ ಕೂಡಿದಂತಹ ನಿಕುಂಭ ಜ್ವಲನ್, ತಾನು ಸಿಟ್ಟಿನಿಂದ ತನ್ನನ್ನೇ ಸುಟ್ಟುಕೊಳ್ತೇನೋ ಅನ್ನುವ ಹಾಗೆ ಬೆಂಕಿಯಂತಾಗಿ ಭಾನುನಂದನಂ ಗಂಭೀರಂ ಪ್ರೈಕ್ಷತ. ಗಂಭೀರಂ ಬಹಳ ತುರುಗುಟ್ಟಿ ಗಾಢವಾಗಿ ಗಮನಿಸ್ತಾ ಗಂಭೀರಂ ಪ್ರೈಕ್ಷತ. ಅದು ಕ್ರಿಯಾವಿಶೇಷಣ ಸಾಮಾನ್ಯ ಯಾವಾಗ್ಲೂ ಕೂಡ ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ. ಈ ಕೆಲವು ಅವ್ಯಯಗಳಿರ್ತವೆ, ಶನೈಹಿ ನಿನಾಯ ಅಂತೆಲ್ಲ ಇದ್ದಲ್ಲಿ. ಅದು ಬಿಟ್ರೆ ಗುಣವಾಚಕವಾದ ಪದಗಳು ಬಂದಾಗ ಅದು ದ್ವಿತೀಯ ವಿಭಕ್ತಿಯನ್ನ ಅನುಸರಿಸುತ್ತೆ. ಗಂಭೀರಂ ಪ್ರೈಕ್ಷತ, ಗಂಭೀರವಾಗಿ ನೋಡಿದ. ಸೂರ್ಯಪುತ್ರನನ್ನು ಅಂದ್ರೆ ಸುಗ್ರೀವನನ್ನು ನೋಡಿದ. ಪ್ರೈಕ್ಷತ ಈಕ್ಷ ಧಾತೋಹೋ ಈಕ್ಷ ದರ್ಶನೆ ಅಂತ ಧಾತುವಿನ ಲಂಗ್ ಪ್ರಥಮ ಏಕ ಪ್ರ ಉಪಸರ್ಗ ಸೇರಿದೆ, ಪ್ರೈಕ್ಷತ ಆಗಿದೆ. ಕುಂಭಂ ತಂ ನಿಹತಂ. ಕುಂಭಂ ನಿಹತಂ ಆ ಸತ್ತಿರುವ ಕುಂಭನನ್ನ ದೃಷ್ಟ್ವಾ, ಎಲ್ಲವೂ ಕೂಡ ದ್ವಿತೀಯ ಭಕ್ತಿ ಏಕವಚನ. ದೃಷ್ಟ್ವಾ ತ್ವಾ ಪ್ರತ್ಯಯಂತಂ ಅವ್ಯಯಂ. ನಿಕುಂಭ ಪುಲ್ಲಿಂಗ ಪ್ರಥಮ ಏಕ. ಭಾನುನಂದನಂ ಭಾನೋಹ ಭಾನುನಂದನಃ ತಂ ದ್ವಿತೀಯ ವಿಭಕ್ತಿ ಏಕವಚನ. ಸಂರಂಭಾರುಣ ತಾಮ್ರಾಕ್ಷ. ಸಂರಂಭ ಅರುಣ ತಾಮ್ರಾಕ್ಷ. ಸಂರಂಭ ಅಂದ್ರೆ ಕೋಪದಿಂದ ಅಂದ್ರೆ ಸಂರಂಭೇಣ. ಅರುಣೇ ತಾಮ್ರೇ ಅಕ್ಷಿಣೀ ಯಸ್ಯ ಸಹ. ಕೆಂಪಾದ ಕಡು ಕೆಂಪಾದ ಕಣ್ಣುಗಳುಳ್ಳವ. ಅದರಿಂದಾಗಿ ಅದು ಅವನಿಗೆ ನಿಕುಂಭನನ್ನ ಹೇಳ್ತಾ ಇರೋದು. ಕೋಪದಿಂದ ಕಡು ಕೆಂಪಾದ ಕಣ್ಣುಳ್ಳವನಾಗಿ ಗಂಭೀರಂ ದ್ವಿತೀಯ ಭಕ್ತಿ ಏಕವಚನ. ಪ್ರೈಕ್ಷತ ಲಂಗ್ ಜ್ವಲನ್ ಶತ್ರು ಪ್ರತ್ಯಯಂತವಾದ ಶಬ್ದ. ಕುಂಭ ಸತ್ತು ಹೋದದ್ದನ್ನ ಕಂಡು ನಿಕುಂಭ ಅತ್ಯಂತ ಕೋಪಗೊಂಡವನಾಗಿ, ಸುಗ್ರೀವ ನಿಕುಂಭನನ್ನ ಕೊಂದ ಕಾರಣದಿಂದ ಅವನ ಮೇಲೆ ಸಿಟ್ಟುಗೊಂಡು ಕೆಂಪು ಕಣ್ಣುಗಳಿಂದ ಅವನೆಡೆಗೆ ಕಣ್ಣುಗಳಿಂದಲೇ ಧಾವಿಸಿದ. ಅಂದ್ರೆ ಅಲ್ಲಿಂದನೇ
ಏನ್ ಮಾಡ್ಬೇಕು ಇವನನ್ನ ಅಂತ ಯೋಚಿಸ್ತಾ ಇದ್ದಾನೆ ಅಂತ ಒಟ್ಟು ಅದರ ಅಭಿಪ್ರಾಯ. ಸ್ಮಿತಾ ಅವರು ಹೇಳಿ. ಧನುಷ್ಶತಮಿತಂ ದೇಶಂ ಧನುಷ್ಶತಮಿತಂ ದೇಶಂ ಪುಪ್ಲುವೆ ಪ್ಲವಗೇಶ್ವರ ಪ್ಲವಗೇಶ್ವರ ಪಶ್ಯನ್ನಿಕುಂಭ ಸಂರಂಭಂ ಪಶ್ಯನ್ನಿಕುಂಭ ಸಂರಂಭಂ ಕಿಮುತಾನ್ಯೇ ಪ್ಲವಂಗಮಾಃ ವಿಮುತಾನ್ಯೇ ಪ್ಲವಂಗಮಾಃ. ಧನುಷ್ಶತಂ ಅಂದ್ರೆ ಒಂದು ಧನುಸ್ಸು ಸಾಮಾನ್ಯ 1.5 ಮನುಷ್ಯನಷ್ಟು, ಅಂದ್ರೆ ಈ ನಮ್ಮ ಇವತ್ತಿನ ಲೆಕ್ಕದಲ್ಲಿ ಹೇಳುದು. ಆಗಿನ ಮನುಷ್ಯ ಆಗ ಎಷ್ಟು ಎತ್ತರ ಇದ್ರು ಅದು ಆ ಶರೀರ ಆಗುತ್ತೆ. ಈ ಯೋಜನೆಗಳನ್ನಾಗ್ಲಿ ಕೆಲವು ಅಂಗುಲಗಳ ಲೆಕ್ಕವನ್ನಾಗ್ಲಿ ಅದು ಕೃತದಲ್ಲಿ ಹೇಳಿದ್ದೋ, ದ್ವಾಪರದಲ್ಲಿ ಹೇಳಿದ್ದೋ, ತ್ರೇತಾದಲ್ಲಿ ಹೇಳಿದ್ದೋ ಅನ್ನುವ ಈ ಅಂಶದ ಮೇಲೆ ಆ ಲೆಕ್ಕಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಮನುಷ್ಯನ ಆಗಿನ ಕಾಲದ ಶರೀರ ಅನ್ನೋದು 16 ಈಗಿನ 16 ಮನುಷ್ಯನಷ್ಟು ಎತ್ತರ ಇದ್ದಾಗ ಅದು ಧನುಸ್ಸು ಅಂದ್ರೆ ಅವ್ರು ಎಷ್ಟು ಎತ್ತರ ಇದ್ದಾರೋ ಅಷ್ಟು. ಅವರ ಧನುಸ್ಸು ಸಾಮಾನ್ಯ ಅವರಿಗಿಂತ ಒಂದ್ ಸ್ವಲ್ಪ ಎತ್ತರನೇ ಇರುತ್ತೆ. ಅದು ಬೆಂಡಾಗುವಾಗ ಸರಿಯಾಗಿ ಕೈಗೆ ಭಾರವನ್ನು ಹಿಡಿಲಿಕ್ಕೆ ಸಿಗುತ್ತೆ ಅನ್ನುವ ದೃಷ್ಟಿಯಿಂದ ನಮಗೆ ಅದನ್ನ ಕರೆಕ್ಟ್ ಆಗಿ ನಾವಿವತ್ತು ಧನುಸ್ಸು ಅಂದ್ರೆ ನಮ್ಮ ಎತ್ತರಕ್ಕೆ ಸರಿಯಾಗಿ ನಾವೀಗ ಈ ಒಲಿಂಪಿಕ್ಗಳಲ್ಲೋ ಅಥವಾ ಬೇರೆ ಕಾಮನ್ವೆಲ್ತ್ ಕ್ರೀಡೆಗಳಲ್ಲೋ ಧನುಸ್ಸನ್ನು ನೋಡಿದ್ರೆ ಅದು ಅರ್ಧ ಮಾರಿನಷ್ಟಿರುತ್ತೆ ಅಥವಾ ಇನ್ನು ಒಂದು ಸ್ವಲ್ಪ ಜಾಸ್ತಿ ಇರಬಹುದು. ಆದ್ರೆ ಅದನ್ನು ನಾವು ಲೆಕ್ಕ ಇಟ್ಕೊಂಡ್ರೆ ಅದು ತುಂಬಾ ದೂರಕ್ಕೆ ಏನು ಅನ್ಸುದಿಲ್ಲ. ಅವರ ದೇಹದ ಗಾತ್ರವನ್ನು ಅನುಸರಿಸಿ ಧನುಸ್ಸಿನ ಲೆಕ್ಕವನ್ನು ಹೇಳಿದ್ರೆ ಧನುಷ್ಶತಮಿತಂ ದೇಶಂ, ಕೋಪಗೊಂಡು ಕೆಕ್ಕರಿಸಿ ನೋಡ್ತಾ ಇದ್ದಂತಹ ನಿಕುಂಭನ ದೃಷ್ಟಿಗೆ ಬಿದ್ದ ಸುಗ್ರೀವ ಅದನ್ನು ಗಮನಿಸಿ ಪ್ಲವಗೇಶ್ವರ ಅಂದ್ರೆ ಪ್ಲವಗಗಳು ಅಂದ್ರೆ ಕಪಿಗಳು, ಪ್ಲವಗೇಶ್ವರ ಅಂದ್ರೆ ಕಪಿಗಳ ಒಡೆಯನಾದಂತಹ ಸುಗ್ರೀವ 100 ಧನುಸ್ಸಿನಷ್ಟು ಎತ್ತರದ ಜಾಗವನ್ನ ಬಿಟ್ಟು ಧನುಷ್ಶತಮಿತಂ ದೇಶಂ ಪುಪ್ಲುವೆ 100 ಧನುಸ್ಸಿನಷ್ಟು ದೂರಕ್ಕೆ ಹಾರಿದ. ನಮ್ಗೀಗ 100 ಧನುಸ್ಸು ಅಂದ್ರೆ ನಮ್ಗೆ ಕಷ್ಟವೇ, ಆದ್ರೆ ಅದೇನ್ ದೊಡ್ಡ ವಿಷಯ. ಸುಗ್ರೀವನಂತವ್ರಿಗೆ ಅಷ್ಟು ದೊಡ್ಡದು ಹಾರಿದ್ರು ಅಂದ್ರೆ ದೊಡ್ಡ ವಿಷಯ ಅಂತ ಅನ್ಸಲ್ಲ. 2 ಮರಗಳಿಂದ ಮರಗಳಿಗೆ ಕಪಿಗಳು ಹಾರುವುದನ್ನೇ ನಾವು 100 ಇದರಷ್ಟು ದೂರಕ್ಕೆ ಹೇಳ್ಬಹುದು. ಈ ಕೆಲವೊಮ್ಮೆ ನದಿ ಹರಿತಾ ಇರ್ಬೇಕಾದ್ರೆ ಕಪಿಗಳ ಗುಂಪು ನೀರಿನಲ್ಲಿ ಹಾದು ಹೋಗ್ಬೇಕಾದ ಪ್ರಸಂಗ ಬಂದ್ರೆ ಅವುಗಳು ಬಹಳ ಟೆಸ್ಟ್ ಮಾಡ್ತವೆ. ಟೆಸ್ಟ್ ಮಾಡಿ ಅಲ್ಲಿ ಮೊಸಳೆಗಳಿವೆ ಅಥವಾ ಶಾರ್ಕ್ಗಳು ಅಥವಾ ಒಟ್ಟು ನೀರಿನ ಆಳದಲ್ಲಿ ಅಪಾಯದ ಪ್ರಾಣಿಗಳಿವೆ ಅಂತ ಗೊತ್ತಾಯ್ತು ಅಂದ್ರೆ ಅವಾಗ ಅದು ನೀರನ್ನು ಬಳಸುದಿಲ್ಲ ಹಾದು ಹೋಗ್ಲಿಕ್ಕೆ. ಕನ್ಫರ್ಮ್ ಇದ್ರೆ ಮಾತ್ರ ಅವುಗಳು ನೀರಲ್ಲಿ ಇಳಿತವೆ. ಇಲ್ಲ ಅಂದ್ರೆ ನದಿ ದಂಡೆಯಲ್ಲೇ ಹೋಗ್ತಾ ಮರಗಳನ್ನ ಗಮನಿಸಿ ಆ ಕಡೆಯ ಮರ ಇದು ನದಿಯ ಇನ್ನೊಂದು ಭಾಗಕ್ಕೆ ಸ್ವಲ್ಪ ಹತ್ರದಲ್ಲಿದೆ, ಒಂದು ಸುಮಾರು 25 ಅಡಿಯಷ್ಟು ದೂರ ಇದ್ರೂ ಕೂಡ ಅಷ್ಟು ಹಾರಬಲ್ಲೆವು ಅಂತ ಅವುಗಳನ್ನ ಗಮನಿಸಿ ಹಾಗೇನೆ ಪಾಸ್ ಆಗ್ತವೆ. ನದಿಯಲ್ಲಿ ಇಳಿದು ಪಾಸ್ ಆಗಲ್ಲ. ಅಂದ್ರೆ ಅಷ್ಟು ದೂರ ಹಾರುವುದಕ್ಕೆ ಸಾಧ್ಯತೆ ಇವೆ. ಆದ್ರೆ ಇಲ್ಲಿ ಧನುಷ್ಶತಂ 100 ಧನುಸ್ಸಿನಷ್ಟು ದೂರಕ್ಕೆ ಸುಗ್ರೀವ ನಿಕುಂಭನ ಕೋಪಕ್ಕೆ ಭಯಪಟ್ಟು ದೂರಕ್ಕೆ ಹಾರಿದ. ಅಂದ್ರೆ ಈಗ ತಕ್ಷಣಕ್ಕೆ ಕೋಪಕ್ಕೆ ಪ್ರತಿಯಾದ ಕೋಪ ತೋರಿಸಿದ್ರೆ ಅವನ ಶಕ್ತಿ ತೀವ್ರವಾಗಿರುತ್ತೆ ಈಗ. ಯಾಕೆಂದ್ರೆ ತಮ್ಮನನ್ನ ಅಥವಾ ಸಹೋದರನನ್ನ ಕಳೆದುಕೊಂಡ ನೋವಿನಲ್ಲಿ ಅವರು ಹೇಗೆ ಶಕ್ತಿಯನ್ನು ಬಳಸ್ತಾರೆ ಗೊತ್ತಿಲ್ಲ. ಈಗ ಸ್ವಲ್ಪ ತಪ್ಪಿಸಿಕೊಂಡು ಜಾಗೃತವಾಗಿರುವುದೇ ಉತ್ತಮ ಅಂತ ಯೋಚಿಸಿ 100 ಧನುಸ್ಸಿನಷ್ಟು ದೂರದ ಭಾಗಕ್ಕೆ ತನ್ನ ಶರೀರವನ್ನ ನೆಗೆಯುವಂತೆ ಮಾಡಿ ದೂರಕ್ಕೆ ಹಾರಿದ. ಇದನ್ನ ನೋಡಿ ನಿಕುಂಭ ಸಂಭ್ರಂಭಂ
ಪಶ್ಯನ್ ಅಂತ ಅರ್ಥ. ನಿಕುಂಭ ಸಂರಂಭ ಅಂದ್ರೆ ನಿಕುಂಭನ ಕೋಪವನ್ನ ಕಂಡು ಪ್ಲವಗೇಶ್ವರ ಧನುಷ್ಯತಮಿತಂ ದೇಶಂ ಪುಪ್ಲುವೆ. ಕೈಮುತ್ಯ ನ್ಯಾಯ ಅಂತ ಒಂದು ಸಂಸ್ಕೃತದಲ್ಲಿ ಇಡೀ ಕಪಿಗಳ ವೀರನಾದಂತಹ ಸುಗ್ರೀವನೇ ಈ ನಿಕುಂಭನ ಕೋಪಕ್ಕೆ ತಾಪಕ್ಕೆ ತಾಳಲಾರದೆ ದೂರಕ್ಕೆ ಓಡಿದ ಅಂದ್ರೆ ಇನ್ ನಮ್ ಕತೆ ಏನು ಅಂತ ಕಪಿಗಳು ಕೂಡ ಕಿಮುತಾನ್ಯೇ ಪ್ಲವಂಗಮಾಹ. ಕೈಮುತ್ಯ ನ್ಯಾಯ ಅಂದ್ರೆ ಅತ್ಯಂತ ದೊಡ್ಡದಾದ ಶಕ್ತಿಯುಳ್ಳ ಒಂದು ವ್ಯಕ್ತಿಯೇ ತನಗೆ ಇದನ್ನು ಎದುರಿಸ್ಲಿಕ್ಕಾಗಲ್ಲ ಅಂತ ದೂರ ಸಾಗಿದ ಮೇಲೆ ಉಳಿದ ಕಪಿಗಳು ಎದುರಿಸ್ಲಿಕ್ಕೆ ಸಾಧ್ಯವೇ ಸಾಮಾನ್ಯ ಕಪಿಗಳಿಗೆ? ಅದರಿಂದಾಗಿ ಅವುಗಳು ಕೂಡ ದೂರ ಓಡಿದವು ಅಂತ ಅರ್ಥ. ಕಿಮುತಾನ್ಯೇ ಪ್ಲವಂಗಮಾಹ. ಇವನೇ ದೂರಕ್ಕೆ ಸಾಗಿದ ಅಂದ್ಮೇಲೆ ಆ ಕೋಪವನ್ನು ಎದುರಿಸುವ ಶಕ್ತಿ ಉಳಿದ ಕಪಿಗಳಲ್ಲಿ ಇರ್ಲಿಲ್ಲ. ಯಾರು? ಜಾಂಬವಂತ, ಸುಷೇಣ, ನೀಲ, ನಲ, ಅಂಗದ ಮೊದಲಾದವರು ಎಲ್ಲರೂ ಕೂಡ ಓಡಿದ್ರು. ಮುಂದಿನ ಶ್ಲೋಕಕ್ಕೂ ಧನುಷ್ಯತಮಿತಂ. ಧನುಷ್ಯತಮಿತಂ ಅನ್ನೋದು ಧನುಷಾಂ ಶತಂ ಧನುಷ್ಯತಂ ಧನುಷ್ಯತೇನ ಮಿತಃ ಧನುಷ್ಯತಮಿತಃ ತಂ ಅಂದ್ರೆ ಧನುಸ್ಸಿನ 100ರಷ್ಟು 100 ಧನುಸ್ಸಿನಷ್ಟು ಅಂತ ಮೊದಲು. ಧನುಷಾಂ ಶತಂ ಧನುಷ್ಯತೇನ ಮಿತಂ ಮಿತಃ ಧನುಷ್ಯತದಷ್ಟು ಪರಿಮಿತಿಯಲ್ಲಿರುವ ಅಳತೆಗೆ ಅಷ್ಟು ಸಿಕ್ಕಿದಾಗ ಅದು ದ್ವಿತೀಯ ಭಕ್ತಿ ಏಕವಚನ. ದೇಶಂ ದ್ವಿತೀಯ ಏಕ, ಪುಪ್ಲುವೆ ಲಿಟ್ ಪ್ರಥಮ ಏಕ, ಪ್ಲವಗೇಶ್ವರ ಅಂದ್ರೆ ಕಪಿಗಳ ಒಡೆಯ ಪ್ರಥಮ ಏಕ, ಅದು ಸುಗ್ರೀವನಿಗೆ ಹೇಳಿದ ಶಬ್ದ. ಪಶ್ಯನ್ ನೋಡುತ್ತಾ, ಯಾವುದನ್ನ? ನಿಕುಂಭ ಸಂರಂಭಂ ಪಶ್ಯನ್. ನಿಕುಂಭನ ಸಂರಂಭ ಅಂದ್ರೆ ಕೋಪ ಅಂತ ಹಿಂದೆ ಹೇಳಿದೆ. ಆ ಕೋಪವನ್ನ ಪಶ್ಯನ್ ನೋಡುತ್ತಾ ಓಡಿದ. ಪಶ್ಯನ್ ಅನ್ನೋದು ಶತ್ರು ಪ್ರತ್ಯಂತವಾದ ಶಬ್ದ. ನಿಕುಂಭ ಸಂರಂಭಂ ಕೋಪವನ್ನು ದ್ವಿತೀಯ ಏಕ, ಕಿಮುತ ಅದು ಅವ್ಯಯ, ಅನ್ಯೇ ಪ್ರಥಮ ವಿಭಕ್ತಿ ಬಹುವಚನ, ಪ್ಲವಂಗಮಾಹ ಪ್ರಥಮ ವಿಭಕ್ತಿ ಬಹುವಚನ. ಮುಂದಿನ ಶ್ಲೋಕ 28. ನವನಿಧಿಯವರು ಹೇಳಿ. ಪರಿಘಂ ಪ್ರತಿಘೋನ್ನದ್ಧ ಇಲ್ವಾ? ನವನಿಧಿಯವರು ಗುರುರಾಜು ಡಿಸ್ಕನೆಕ್ಟ್ ಆಗ್ತಾ ಇದೆ. ಸರಿ, ಗುರುರಾಜ ಹೇಳು. ಪರಿಘಂ ಪ್ರತಿಘೋನ್ನದ್ಧ ಪರಿಘಂ ಪ್ರತಿಘೋನದ್ಧಃ ಪರಿಘಂ ಪ್ರತಿಘೋನದ್ಧಃ ಸುರವಾರಣಧಾರಣಂ 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 ಅಭಿಭ್ರಮನ್ ನಿಕುಂಭೋಥ ಅಭಿಭ್ರಮನ್ ನಿಕುಂಭೋಥ ಅಭಿಭ್ರಮನ್ ನಿಕುಂಭೋಥ ದಂಡಂ ದಂಡಧರೋ ಯಥಾ ದಂಡಂ ದಂಡಧರೋ ಯಥಾ ದಂಡಂ ದಂಡಧರೋ ಯಥಾ ಪರಿಘಂ ಪ್ರತಿಘೋನ್ನದ್ಧ. ಪ್ರತಿಘ ಅಂದ್ರೆ ಕೋಪ, ಪ್ರತಿಘೋನ್ನದ್ಧ ಅಂದ್ರೆ ನೋಡಿ ಎಷ್ಟು ಶಬ್ದ ಬಂತು ಕೋಪ ಅನ್ನೋದಕ್ಕೆ. ಪ್ರತಿಘ ಅಂತ ಒಂದು ಶಬ್ದ ಬಂತು, ಹಿಂದೆ ಸಂರಂಭ ಅಂತ ಒಂದು ಶಬ್ದ ಬಂತು. ನಾವು ಕ್ರೋಧ ಅನ್ನುವ ಒಂದು ಶಬ್ದ ಬಳಸ್ತೇವೆ, ಕೋಪ ಅನ್ನುವ ಶಬ್ದ ಬಳಸ್ತೇವೆ. ಹೀಗೆ ಕೋಪ ಅನ್ನೋದಕ್ಕೆ ತುಂಬಾ ಇನ್ನೂ ಅನೇಕ ಪದಗಳು ಅಲ್ಲಲ್ಲಿ ಬರುವಂತದ್ದಿವೆ. ಪ್ರತಿಘ ಅಂದ್ರೆ ಕೋಪ ಅಂತ ಅರ್ಥ. ಕೋಪದಿಂದ ಉನ್ನದ್ಧ. ಉನ್ನದ್ಧ ಅಂದ್ರೆ ಸಿಡಿದವನು ಅಂತ, ಕೋಪದಿಂದ ಉದ್ರಿಕ್ತನಾದವನು ಅಂತ. ಕೋಪೋನ್ನದ್ಧ, ಕೋಪದಿಂದ ಸಿಡಿದೆದ್ದಂತಹ ಆ ನಿಕುಂಭ ಸುರವಾರಣಧಾರಣಂ ಪರಿಘಂ. ಸುರರು ಅಂದ್ರೆ ದೇವತೆಗಳು, ದೇವತೆಗಳ ವಾರಣ ಅಂತಂದ್ರೆ ಆನೆಗಳು, ಅಂದ್ರೆ ದೇವಲೋಕದ ಐರಾವತದಂತಹ ಆನೆ. ಅವುಗಳನ್ನೇ ಸೀಳುವ ಒಂದು ಪರಿಘ ಅಂತ ಒಂದು ಅಸ್ತ್ರ ಅಥವಾ ಶಸ್ತ್ರ. ಅದು ಕೈಯಲ್ಲಿ ಹಿಡಿದು ಹೊಡೆಯುವುದಕ್ಕೆ ಶಸ್ತ್ರ ಅಂತ ಹೇಳುದು, ಕೈಯಿಂದ ಎಸೆಯುವುದಕ್ಕೆ ಅಸ್ತ್ರ ಅಂತ ಹೇಳುದು. ಇದು ಶಸ್ತ್ರ. ಪರಿಘ ಅನ್ನೋದು ಕೈಯಲ್ಲೇ ಹಿಡಿದು ಹೊಡೆಯುವಂತದ್ದು.
ಅಲ್ಲಿ ಸುರವಾರಣ ಅಂತಂದ್ರೆ ಸುರರಲ್ಲಿ ಶ್ರೇಷ್ಠರಾದವರನ್ನೇ ಸೀಳುವಷ್ಟು ಸಾಮರ್ಥ್ಯ ಇರುವ ಎರಡೂ ಅರ್ಥದಲ್ಲ ಆಗುತ್ತೆ. ಸುರವಾರಣ ಅಂತಂದ್ರೆ ಒಂದರ್ಥ ದೇವತೆಗಳ ದೇವಲೋಕದ ಆನೆಯನ್ನ ಸೀಳುವಂಥದ್ದು ಅಂತ, ಯಾಕೆಂದ್ರೆ ಅದು ಯುದ್ಧದಲ್ಲಿ ಅತ್ಯಂತ ಪ್ರತಾಪಶಾಲಿ, ಅದು ಒಳ್ಳೆ ಟ್ರೈನಿಂಗ್ ಆಗಿರುತ್ತೆ. ಅದನ್ನಾಗಿ ದೇವತೆಗಳು ದೈತ್ಯರನ್ನ ಕೆಲವೊಂದು ಸರ್ತಿ ಬೇಸ್ತು ಬೀಳಿಸುವುದಕ್ಕೋಸ್ಕರ ಆನೆಗಳನ್ನೇ ಯುದ್ಧಕ್ಕಾಗಿ ಕಳುಹಿಸುವುದುಂಟು. ಆಗ ಈ ದೈತ್ಯರು ಅವುಗಳನ್ನ ತಲೆಯ ಕುಂಭಸ್ಥಲಕ್ಕೆ ಬಡಿದು ಕೊಲ್ಲುವಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಅಥವಾ ಇಲ್ಲಿ ವಾರಣ ಅಂದ್ರೆ ಶ್ರೇಷ್ಠ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಸುರಶ್ರೇಷ್ಠರನ್ನೇ ಸೀಳುವಷ್ಟು ಶಕ್ತಿ ಉಳ್ಳಂತಹ ಪರಿಘವನ್ನ ಅಭಿಭ್ರಮನ್ ಅಂದ್ರೆ ಜೋರಾಗಿ ತಿರುಗಿಸ್ತಾ, ತಿರುಗಿಸಿದನು. ನಿಕುಂಭ ಅಥ ಪರಿಘಂ ಅಭಿಭ್ರಮತ್ ಅಂತಂದ್ರೆ ಅದು ತಿರುಗಿಸಿ ಭ್ರಮತಿ ಅಂತಿದ್ರೆ ಅಭ್ರಮತ್ ಅಂತ ಆಗುತ್ತೆ. ಇದು ಜಾಸ್ತಿ ತಿರುಗಿಸಿದ, ಕೋಪದಿಂದ ತಿರುಗಿಸಿದ, ತೀವ್ರವಾಗಿ ತಿರುಗಿಸಿದ ಅನ್ನೋದನ್ನು ಹೇಳುವಾಗ ಅದು ಅಭಿಭ್ರಮತ್. ಈಗ ಭವತಿ ಅನ್ನೋದನ್ನ ಹೇಳುವುದನ್ನೇ ಭೋಭವೀತಿ ಅಂತ ಈ ಸಂಸ್ಕೃತದಲ್ಲಿ ಅದರ ತೀವ್ರತೆಯನ್ನು ಹೇಳುವಾಗ ಅದೇ ಧಾತು 2 ಬಾರಿ ರಿಪೀಟ್ ಆಗಿ ಒಂದು ಹೊಸ ರೂಪ ಆಗುತ್ತೆ. ಹಾಗೆ ಜೋರಾಗಿ ತಿರುಗಿಸ್ತಾ ಇದ್ದಾನೆ ಆ ಪರಿಘವನ್ನ. ಹೇಗೆ ದಂಡಧರನಾದಂತಹ ಯಮ ಶಿಕ್ಷೆ ಕೊಡುವುದಕ್ಕಾಗಿ ತಪ್ಪಿತಸ್ಥರನ್ನ ಬೆದರಿಸುವ ದೃಷ್ಟಿಯಿಂದ ದಂಡವನ್ನ ಹೇಗೆ ತಿರುಗಿಸ್ತಾನೋ ಹಾಗೆ ಇವನು ಪರಿಘಶಸ್ತ್ರವನ್ನು ಜೋರಾಗಿ ತಿರುಗಿಸಿದ. ನಿಕುಂಭನ ಕೋಪ ಕೈಯಲ್ಲಿ ಶಸ್ತ್ರ ಹಿಡಿಯುವುದಕ್ಕೆ ಕಾರಣವಾಯಿತು. ಪರಿಘ ಅನ್ನುವ ಶಸ್ತ್ರವನ್ನ ಹಿಡಿದ. ಆ ಶಸ್ತ್ರ ಹೇಗಿತ್ತು ಅನ್ನೋದಕ್ಕೆ ಒಂದು ವಿಶೇಷಣ ಸುರವಾರಣ ಧಾರಣಂ. ಸುರರನ್ನೇ ನಿಗ್ರಹಿಸುವ ಅಥವಾ ಸುರರ ಸೇನೆಯಲ್ಲಿರುವ ಆನೆಗಳನ್ನ ಬೀಳಿಸುವ ಅಥವಾ ಅವುಗಳನ್ನ ಮಲಗಿಸುವ ಆಯುಧವನ್ನ ಹಿಡಿದು ಹೊರಟ. ಪರಿಘಂ ದ್ವಿತೀಯ ಏಕ, ಪ್ರತಿಘೋನ್ನದ್ಧ ಪ್ರತಿಘೇನ ಉನ್ನದ್ಧ ಪುಲ್ಲಿಂಗ ಪ್ರಥಮ ಏಕ, ಸುರವಾರಣ ಧಾರಣಂ. ಸುರಾಣಾಂ ವಾರಣಾಹ ಸುರವಾರಣಾಹ, ಸುರವಾರಣಾನ್ ಧಾರಯತಿ ಸೀಳುತ್ತಾನೆ, ಆದ್ರಿಂದಾಗಿ ಸುರವಾರ ಧಾರಣ ತಂ ಸುರವಾರ ಧಾರಣಂ. ಅಥವಾ ಸುರೇಶು ವಾರಣಾಹ ಸುರಶ್ರೇಷ್ಠಾ ಅಂತ ಅರ್ಥ. ಸುರವಾರಣಾಹ ಸುರವಾರಣಾನಾಂ ಧಾರಣಂ ಸುರವಾರಣ ಧಾರಣಂ. ಅಂತೂ ಪರಿಘವನ್ನು ಸುರವಾರಣ ಧಾರಣವಾದ ಸೀಳುವ, ಧಾರಣ ಅಂದ್ರೆ ಸೀಳುವುದು ಅಂತ ಅರ್ಥ. ಧರತಿ ಈ ತುಳುವಲ್ಲಿ ಒಂದು ಧರೆಗೆಪ್ಪುಣ ಅಂತ ಉಂಟು ಅಂತ ಶಬ್ದ ಇದೆ. ಧರೆಗೆಪ್ಪುಣ ಅಂತಂದ್ರೆ ಈ ಗದ್ದೆಯಲ್ಲಿ ನೀರು ನಿಲ್ಲುತ್ತೆ ಅಂತ ಭಯ ಆದಾಗ ಮಧ್ಯ ಅದನ್ನ ಸೀಳ್ತಾರೆ. ಗದ್ದೆಯ ಮಧ್ಯದ ನೆಟ್ಟ ಜಾಗದ ಒಂದಿಷ್ಟು ಭಾಗವನ್ನ ಮಣ್ಣು ತೆಗೆದು ತೋಡು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅದನ್ನ. ಅದು ಧರೆಗೆಪ್ಪುಣ ಅಂತ ಶಬ್ದವನ್ನು ಬಳಸ್ತೇವೆ ನಾವು. ಅಂದ್ರೆ ಮಧ್ಯದಲ್ಲಿ ಒಂದಿಷ್ಟು ಆ ಬೆಳೆಯುವ ಜಾಗದ ಒಂದೊಂದು ಭಾಗವನ್ನ ಸೀಳಿ ಬೇರೆ ಬೇರೆ ಮಾಡ್ತಾರೆ. ಅಂದ್ರೆ ಅದು ಎಲ್ಲಾ ಭಾಗದ ನೀರು ಕೂಡ ಜಾರಿ ಕೆಳಗೆ ಹೋಗ್ಬೇಕು ಅಂತ. ಬದಿಯಲ್ಲಿ ತೆಗಿತಾರೆ, ಮಧ್ಯದಲ್ಲಿ ತೆಗಿತಾರೆ, ಕಟ್ ಮಾಡ್ತಾರೆ. 3-4 ಕಡೆ ಅದನ್ನ ಸೀಳಿ ಒಂದು ಬೇರೆ ಬೇರೆ ಸಣ್ಣ ಸಣ್ಣ ವಿಭಾಗಗಳನ್ನಾಗಿ ಮಾಡುವುದನ್ನ ದರ ಅನ್ನುವ ಶಬ್ದ ಹೇಳುತ್ತೆ. ಇನ್ನು ಶತ್ರುಗಳನ್ನ ಸೀಳುತ್ತೆ, ಅದರಿಂದಾಗಿ ಶಂಖಕ್ಕೂ ದರ ಅಂತ ಹೆಸರಿದೆ. ಶತ್ರುಗಳ ಗರ್ಭವನ್ನೇ ಸೀಳುತ್ತೆ ಅನ್ನುವ ಕಾರಣಕ್ಕಾಗಿ ದರ. ಅದೇ ಇಲ್ಲಿ ಧಾರಣ ಅಂತ ಶಬ್ದ, ಸೀಳುವಂಥದ್ದು. ಯಾವುದು? ಆ ಪರಿಘ ಅನ್ನುವ ಶಸ್ತ್ರ. ಅಭಿಭ್ರಮತ್ ಭ್ರಮು ಸಂಚಲನೆ ಅನ್ನುವ ಧಾತು, ಅದರ ಲುಂಗ್ ಲಕಾರದಲ್ಲಿ ಅಭಿಭ್ರಮತ್ ಅಂತ ರೂಪ ಆಗುತ್ತೆ. ನಿಕುಂಭ ಅದು ಅವನ ರಾಕ್ಷಸನ ಹೆಸರು, ಅಂದ್ರೆ ಕುಂಭನ ಸಹೋದರ. ಅಥ ಅವ್ಯಯ ದಂಡಂ ದಂಡವನ್ನು, ದ್ವಿತೀಯ ಏಕ ದಂಡಧರ ದಂಡಂ ಧರತಿ ಇತಿ ದಂಡಧರ ಯಮಃ ಪುಲ್ಲಿಂಗ ಏಕ, ಯಥಾ ಅವ್ಯಯ. ನವನಿಧಿಯವರಿದ್ದೀರಾ? ಹೇಳಿ. 29ನೇ ಶ್ಲೋಕ, ಮುಂದೆ ಹೋಗೋಣ. ಪರಿಘಭ್ರಾಮಣೇನಾಸ್ಯ ಸ್ವಾತಿಯವ್ರು ಹೇಳಿ. ಪರಿಘಭ್ರಾಮಣೇನಾಸ್ಯ
परिघभ्रामणेनास्य सम्भ्रान्तं भुवनत्रयम् सम्भ्रान्तं भुवनत्रयम् विषसादलये यद्वत् विषसादलये यद्वत् ससुरासुरमानवम् ससुरासुरमानवम् अस्य परिगभ्रामणेन ಭುವನತ್ರಯಂ ಸಂಭ್ರಾಂತಂ. ಈ ನಿಕುಂಭನ ಪರಿಘ ಶಸ್ತ್ರದ ತಿರುಗಿಸುವಿಕೆಯಿಂದ ಮೂರು ಲೋಕಗಳೂ ಕೂಡ ಭಯಪಟ್ಟವು. ಸಂಭ್ರಾಂತಂ ಭುವನತ್ರಯಂ ಸಂಭ್ರಾಂತಂ ಯಥಾ ಲಯೇ ವಿಷಸಾದ, ಹೇಗೆ ಪ್ರಳಯ ಕಾಲದಲ್ಲಿ ಎಲ್ಲ ನಾಶಕ್ಕೂ ಕಾರಣವಾಗುವ ಸುದರ್ಶನ ಚಕ್ರದ ತಿರುಗುವಿಕೆಯಿಂದ ಹೇಗೆ ಭಯಪಡುತ್ತೋ, ವಿಷಸಾದ ಪ್ರಪಂಚವೇ ಭಯಪಟ್ಟಿತು. ಅಂದ್ರೆ ಏನಾಗ್ತಾ ಇದೆ ಅಂತ ಅರ್ಥ ಕೊಳ್ಳಿಕ್ಕಾಗದೇ ಇರುವುದನ್ನ ಸಂಭ್ರಾಂತ ಅಂತ ಕರೀತಾರೆ. ಚೆನ್ನಾಗಿ ಭ್ರಮೆಗೊಳಗಾಗುವುದು ಅಂದ್ರೆ ಏನಾಗ್ತಿದೆ, ಹೇಗಾಗ್ತಿದೆ, ಯಾಕಾಗ್ತಿದೆ, ಏನ್ ಮಾಡ್ಬೇಕೀಗ ಅಂತ ನಿರ್ಧಾರ ತೆಗೆದುಕೊಳ್ಳಲಿಕ್ಕಾಗದೇ ಇರುವ ಸ್ಥಿತಿಯನ್ನು ತಲುಪುವುದನ್ನ ಸಂಭ್ರಾಂತ. ಅಂತ ಸ್ಥಿತಿಯನ್ನು ತಲುಪಿದ ಭುವನತ್ರಯ ಮೂರು ಲೋಕವು ಕೂಡ ಯಥಾ ಅಥವಾ ಯದ್ವತ್ ಸಸುರಾಸುರಮಾನವಂ ಭುವನತ್ರಯಂ ವಿಷಸಾದ ಲಯೇ ಯದ್ವತ್ ವಿಷಸಾದ ತಥಾ ವಿಷಸಾದ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಹೇಗೆ ಜಗತ್ತೆಲ್ಲವೂ ಕೂಡ ಎಲ್ಲಾ ಕಡೆಯಿಂದಲೂ ಕೂಡ ಪ್ರಾಕೃತಿಕ ವಿಕೋಪಕ್ಕೊಳಗಾಗಿ, ಅಂದ್ರೆ ಮಳೆ ಬಂತು ಅಂತ ದೋಣಿ ಹಿಡಿಲಿಕ್ಕೆ ಹೋದ್ರೆ ಗಾಳಿಯಿಂದ ತಪ್ಪಿಸಿಕೊಂಡು ಬೆಟ್ಟದ ತುದಿಗೆ ಹೋಯ್ತು ಅಂದ್ರೆ ಭೂಕಂಪದಿಂದ ತಪ್ಪಿಸಿಕೊಂಡು ಇನ್ಯಾವುದೋ ಒಂದು ರೀತಿಯಿಂದ ರಕ್ಷಣೆಗೆ ಅಂತ ಕಾಡಿನ ಮಧ್ಯಕ್ಕೆ ಓಡಿದ್ರೆ ಕಾಳ್ಗಿಚ್ಚು. ಅಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ರೆ ಹೇಗಾಗುತ್ತೆ? ಒಂದ್ ಕಡೆಯಿಂದ ಅಗ್ನಿ, ಇನ್ನೊಂದು ಕಡೆಯಿಂದ ನೀರು, ಮತ್ತೊಂದು ಕಡೆಯಿಂದ ಗಾಳಿ, ಮತ್ತೊಂದು ಕಡೆಯಿಂದ ಭೂಮಿ ಸೀಳುವುದು. ಇದು ಪ್ರಳಯ ಕಾಲದಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಯಾವುದ್ರಿಂದಲೂ ಯಾರು ತಪ್ಪಿಸಿಕೊಳ್ಳಿಕ್ಕಾಗದೇ ಇರುವ ಸ್ಥಿತಿ, ಅದು ಲಯ, ಪ್ರಳಯ ಕಾಲದ ಒಂದು ವ್ಯವಸ್ಥೆ. ಅದು ಸಣ್ಣ ಪುಟ್ಟದಾಗಿಯೂ ಆಗ್ಬೋದು, ದೊಡ್ಡ ಮಟ್ಟದಲ್ಲೂ ಆಗ್ಬೋದು. ಆದ್ರೆ ಈ ಇವನ ಪರಿಘವನ್ನ ತಿರುಗಿಸುವ ಹೊತ್ತಿಗೆ ಉಂಟಾದ ಗಾಳಿ, ಅದರ ಬಿಸಿ, ಅದು ಮೋಡಗಳೆಲ್ಲ ಚದುರಿ ಉಂಟಾದ ಮಳೆ, ಇದೆಲ್ಲ ಒಟ್ಟಿಗೆ ಉಂಟಾಯ್ತಾದ್ರಿಂದ ಲಯ ಕಾಲದಲ್ಲಿ ಹೇಗೆ ಎಲ್ಲಾ ತರದ ಆಪತ್ತುಗಳು ಭೂತೋತ್ಪಾತಗಳೆಲ್ಲ ಹೇಗೆ ಒಟ್ಟೊಟ್ಟಿಗೆ ಉಂಟಾಗುತ್ತೋ ಹಾಗೆ ಸಸುರಾಸುರ ಮಾನವಂ, ದೇವತೆಗಳು, ಅಸುರರು, ಮನುಷ್ಯರಿಂದ ಕೂಡಿಕೊಂಡಂತಹ ಮೂರು ಲೋಕಗಳು ಕೂಡ ಸಂಭ್ರಾಂತಂ ಭುವನತ್ರಯಂ ಲಯೇ ಯದ್ವತ್ ತದ್ವತ್ ವಿಷಸಾದ ಅಂದ್ರೆ ಬೆದರಿದವು, ಪಟ್ಟಿತು. ಭುವನತ್ರಯಂ ವಿಷಸಾದ, ಮೂರು ಲೋಕಗಳು ಕೂಡ ಭಯಕ್ಕೆ ಒಳಗಾದವು. ಶದಲ್ ವಿಶರಣ ಗತ್ಯವಸಾದನೇಶು ಅಂತ ಧಾತು, ಅದರ ಲಿಟ್. ವಿಶರಣ ಅಂದ್ರೆ ಸೀಳಿ ಹೋಗುವುದು. ಅದು ಶಸಾದ. ವಿಷಸಾದ ಅಂತಂದ್ರೆ ಹಲವು ರೀತಿಯಿಂದ ಅವಸಾದನಗೊಳ್ಳುವಂತಹ ಸ್ಥಿತಿಯನ್ನು ಅನುಭವಿಸಿ ಭಯಪಟ್ಟಿತು ಅಂತ ಅರ್ಥ. ಪರಿಘಭ್ರಾಮಣೇನ, ಪರಿಘಸ್ಯ ಭ್ರಾಮಣಂ ಪರಿಘಭ್ರಾಮಣಂ ತೇನ ಅಸ್ಯ ಷಷ್ಠಿ ಏಕ ಸಂಭ್ರಾಂತಂ ದ್ವಿತೀಯ ಏಕ ಭುವನತ್ರಯಂ ಸಂಭ್ರಾಂತಂ ಲೋಕವು, ಅದು ಭುವನತ್ರಯಂಗೆ ವಿಶೇಷಣ. ಆದ್ರಿಂದಾಗಿ ನಪುಂಸಕಲಿಂಗ ಪ್ರಥಮ ಏಕ, ಭುವನತ್ರಯಂ ಮೂರು ಲೋಕಗಳು ಕೂಡ ಪ್ರಥಮ ವಿಭಕ್ತಿ ಏಕವಚನ, ವಿಷಸಾದ ಲಿಟ್ ಪ್ರಥಮ, ಲಯೇ ಸಪ್ತಮಿ ಏಕ, ಯದ್ವತ್ ಅವ್ಯಯ, ಸಸುರಾಸುರ ಮಾನವಂ ಸುರಾಶ್ಚ ಅಸುರಾಶ್ಚ ಮಾನವಾಶ್ಚ ಸುರಾಸುರ ಮಾನವಾಹ ಸುರಾಸುರ ಮಾನವೈಃ ಸಹಿತಂ ಸಸುರಾಸುರ ಮಾನವಂ ಅಂತ ಪ್ರಳಯ ಕಾಲದ ಸರ್ವನಾಶಕವಾದಂತಹ ಕಾಲಚಕ್ರದ ತಿರುಗುವಿಕೆಯಿಂದ ಹೇಗೆ ಜಗತ್ತು ನಡುಗುತ್ತೋ ಹಾಗೆ ಈತನ ಕೈಯ ಅಸ್ತ್ರದ ತಿರುಗಿಸುವಿಕೆಯಿಂದ ನಡುಗಿತು ಅಂತ ಒಟ್ಟು ಅದರ ಅಭಿಪ್ರಾಯ. ಸರಿ, ನಾಳೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ, ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಇರುವುದಿಲ್ಲ ಮೋಸ್ಟ್ಲಿ, ಇಲ್ಲ ಅಂತಾದ್ರೆ ಮೊದಲೇ ತಿಳಿಸ್ತೇನೆ. ನಾಳೆ ಇದ್ರೆ ಕೇವಲ ಸಂಗ್ರಹ ರಾಮಾಯಣ ಮಾತ್ರ ಇರುತ್ತೆ, ಭಾಗವತ
ಇರುವುದಿಲ್ಲ. ಇವತ್ತು ಭಾಗವತ ಅದಲ್ಲ ಸರ್? ಇದೆ ಭಾಗವತ ಇದೆ ಸರ್. ಬೆಳಿಗ್ಗೆ ಪಾಠ ನಾಳೆ ಸರ್? ಬೆಳಿಗ್ಗೆ ಪಾಠ ನನ್ನ ಬೆಳಿಗ್ಗಿನ ಸ್ಥಿತಿ ನೋಡಿ ಹೇಳ್ತೇನೆ ನಾನು. ಸರಿ ಸರ್, ಸರಿ. ಹ್ಮ್.